ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ಬಿಸಿಲಿದೆ, ಎಲ್ಲರಿಗೂ ಗೊತ್ತು. ನೋಡಿ ಹೇಗಿದೆ ಬಿಸಿಲು. ಇದಕ್ಕೆ ಒಂದು ಟೆರೆಸ್ ಮೇಲೆ ನಾವು ಬೆಳೆಯುವಂಥ ಸಣ್ಣ ಪುಟ್ಟ ಗಿಡಗಳಿಗೆ ಟೆರೆಸ್ ಮೇಲೆ ಹತ್ಕೊಂಡೋಗಿ ನೀರು ಹಾಕೋಕ್ಕೆ ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಒಂದು ಸಣ್ಣ ಐಡಿಯಾ ಏನು ಮಾಡ್ಕೋಬೋದು ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ನನ್ನ ಚಾನಲ್ ನೋಡ್ತಾ ಇರೋರು ವಿಡಿಯೋಗಾಗಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಕೇಳ್ಕೊಳ್ತೀನಿ. ನೋಡಿ ಗಿಡಗಳೆಲ್ಲ ಹೇಗೆ ಒಣಗೋಗ್ತಾ ಇದೆ. ಡೈಲಿ ಹೋಗಿ ನೀರು ಹಾಕೋಕ್ಕೆ ಆಗಲ್ಲ, ಬಿಕಾಸ್ 3-4 ಫ್ಲೋರ್ ಇರುತ್ತೆ. ನೋಡಿ ಎಲ್ಲ ಮಣ್ಣೆಲ್ಲ ಆಗಾಗೆ ಡ್ರೈ ಆಗಿದೆ. ಹಾಗಾಗಿ ಮನೆಯಲ್ಲೇ ಯೂಸ್ ಮಾಡಿ ಬಿಸಾಕುವಂಥ ವೇಸ್ಟ್ ಬಾಟಲ್ಸ್ ತೊಗೊಂಡು ಹೇಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ವಾಟರ್ ಬಾಟಲ್, ನಾವು 1 ಲೀಟ್ರು 1/2 ಲೀಟ್ರು ಈ ಥರ ವಾಟ್ರ್ ಬಾಟ್ಲ್ಗಳು ತೊಗೊಂಡಿರ್ತೀವಿ ಬಿಸಿಲಲ್ಲಿ ಹೊರಗಡೆ ಹೋದಾಗ ಕುಡಿಯೋಕ್ಕೆ ಅಂತ. ಅದನ್ನು ಇಟ್ಕೊಂಡು ನೋಡಿ ಈ ರೀತಿ ಒಂದು ಮೀಶೋಯಿಂದ ತೊಗೊಂಡಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಸೊ ಈ ರೀತಿ ಬಾಟಲ್ಗೆ ಇದನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಸೆಟ್ಸು. ನನಗೆ ಇದು ಆಲ್ಮೋಸ್ಟ್ 200 ರುಪೀಸ್ ಒಳಗಡೆ ತೊಗೊಂಡಿರೋದು. ಪ್ರಾಡಕ್ಟು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. 17 ಪೀಸಸ್ ಬಂದಿದೆ, 17 ಪೀಸಸ್ ಬಂದಿದೆ ನನಗೆ 200 ರೂಪಾಯಿ ಒಳಗಡೆಗೆ. ನೀವು ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕು ತೊಗೊಳ್ಳಿ. ನೋಡಿ ಈ ರೀತಿ ವಾಟ್ರ್ ಬಾಟ್ಲಿಗೆ ನೀರು ಹಾಕ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ನೀರು ಡ್ರಿಪ್ಪಿಂಗ್ ಹನಿ ಹನಿಯಾಗಿ ಗಿಡದ ಬುಡಕ್ಕೆ ಬೀಳುತ್ತೆ. ನೋಡಿ ಈ ರೀತಿ ಬಾಟ್ಲ್ ಹಾಕಿ, ಮತ್ತು ಇನ್ನೊಂದು ಫುಲ್ಲು ಟೈಟಾಗಿ ಅದಕ್ಕೆ ಹಾಕ್ಬಾರ್ದು. ಸ್ವಲ್ಪ ಒಂಚೂರು ಕ್ಯಾಪ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ನಾವು. ಈ ರೀತಿ ಡ್ರಿಪ್ಪಿಂಗ್ ನಾವು ಅದನ್ನು ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ಬೇಡ ಅಂದರೆ ಸ್ಟಾಪ್ ಸಹ ಮಾಡ್ಬೋದು. ಈಗ ಇದನ್ನು ತೊಗೊಂಡೋಗಿ ಪಾಟ್ಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಇದು ಮುಂದೆಗಡೆ ನಮಗೆ ಚೂಪು ಕೊಟ್ಟಿದ್ದಾರೆ. ಸೊ ಅದನ್ನು ಗಿಡದ ಪಾಟ್ ಏನಿರುತ್ತೆ ಆ ಮಣ್ಣಿಗೆ ನಾವು ಅದನ್ನು ಆಲ್ಮೋಸ್ಟ್ ಒಂದು 2 ಇಂಚು ಒಳಗಡೆ ಹೋಗೋ ಥರ ಚುಚ್ಚಬೇಕು. ನೋಡಿ ಈ ರೀತಿ. ನೋಡಿ ತುಂಬ ಡ್ರೈ ಆಗೋಗಿದೆ ಮಣ್ಣು. ಇವಾಗ ಇದು ನೀರು ಹಾಕಬೇಕು. ನಾವು ನೀರು ಹಾಕ್ಬಿಟ್ಟು ಒಂದು ಜಗ್ಗೆ ಯಂತ್ರಲ್ಲಾದ್ರೂ ಈ ಥರ ವಾಟ್ರ್ ಬಾಟ್ಲಿಗೆ ನೀರು ಹಾಕ್ಕೊಂಡು, ನೀವು ಸ್ವಲ್ಪ ಗಟ್ಟಿ ಇರೋ ಬಾಟ್ಲು ತೊಗೊಳ್ಳಿ. 1/2 ಲೀಟ್ರಿಗಿನ ನೀವು 2 ಲೀಟರ್ ವಾಟ್ರ್ ಬಾಟ್ಲ್ ಯೂಸ್ ಮಾಡಿಕೊಂಡ್ರೆ ಒಂದು 3-4 ದಿವಸ ಅದು ಖಾಲಿ ಆಗೋವರೆಗೂ ಈ ರೀತಿ ಹನಿ ಹನಿಯಾಗಿ ನೀರು ಬೀಳ್ತಾ ಇರುತ್ತೆ. ಈ ರೀತಿ ಡ್ರಿಪ್ಪಾಗಿ ಬೀಳೋದ್ರಿಂದ ಬೇಗ ಡ್ರೈ ಆಗಲ್ಲ, ಬೇಗ ನೀರು ಪಾಟಲ್ಲಿ ಡ್ರೈ ಆಗಲ್ಲ, ಮತ್ತು ಗಿಡದ ಬುಡಕ್ಕೆ ನೀರು ಬೀಳ್ತಾ ಇರುತ್ತೆ. ನೋಡಿ ಈ ರೀತಿ ಆ ಒಳಗಡೆ ಬಬಲ್ ಬರಬೇಕು ಲೈಟಾಗಿ, ಆವಾಗ ಬಾಟ್ಲದು ಕ್ಯಾಪ್ ಕರೆಕ್ಟಾಗಿ ಕೂತಿದೆ, ಡ್ರಾಪ್ ಆಗಿ ಬೀಳುತ್ತೆ. ಇದು 2ನೇ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಪಾಟ್ಗೂ ಹಾಕೋಕ್ಕಾಗಲ್ಲ. ನಮ್ದು ಯಾವುದು ಗಿಡಗಳು ಬೇಗ ಒಣಗೋಗುತ್ತೆ ಬಿಸಿಲಿಗೆ ಅಂತ ನಮ್ಗೆ ಅನಿಸುತ್ತೆ ಅಂಥ ಪಾಟ್ಗಳಿಗೆ ಹಾಕ್ಕೋಬೋದು. ಈ ರೀತಿ ಡ್ರಾಪಿಂಗ್ ಬೀಳ್ತಾ ಇರುತ್ತೆ. ನೋಡಿ ನಾನು ಕನಕಾಂಬ್ರ ಹೂವಿನ ಗಿಡಕ್ಕೆ ಹಾಕಿದ್ದೀನಿ, ಬಸಳೆ ಸೊಪ್ಪಿನ ಗಿಡಕ್ಕೆ ಹಾಕ್ಕೊಂಡಿದ್ದೀನಿ, ದಾಸವಾಳ ಹೂವಿನ ಗಿಡಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನೋಡಿ ನೀರು ತೇವ ಇದೆ, ಇದಕ್ಕೆ ನಾನು ಡ್ರಿಪ್ ಮಾಡಿಲ್ಲ, ಆಫ್ ಮಾಡಿದ್ದೀನಿ. ಅದನ್ನು ಬೇಕಾದಾಗ ಆನ್ ಮಾಡ್ಕೋಬೋದು, ಬೇಡ ಅಂದಾಗ ಆಫ್ ಮಾಡ್ಕೋಬೋದು. ವಿಡಿಯೋದಲ್ಲಿ ಎಲ್ಲ ನೋಡಿ ಈ ರೀತಿ ಆಲ್ರೆಡಿ ಎಷ್ಟು ನೆಂದಿದೆ. ಈ ರೀತಿ ಅದನ್ನು ನೀವು ಹನಿ ಸಣ್ಣದಾಗಿ ಬೀಳೋ ಥರನೂ ಮಾಡ್ಕೋಬೋದು, ಫಾಸ್ಟಾಗಿನೂ ಮಾಡ್ಕೋಬೋದು, ಸಣ್ಣದಾಗಿ ಬಿಡೋ ಥರನೂ ಮಾಡ್ಕೋಬೋದು. ವಿಡಿಯೋ ಮಾಡಿರ್ತಕ್ಕಂಥ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ, ನೋಡಿದವ್ರಿಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಗಿಡಗಳು ಒಣಗದೇ ಇರೋ ಥರ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗೆ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ಸ್ ಮಾಹಿತಿಗಳಿಗೆ ನನ್ನ ಚಾನಲ್ನ ನೋಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ.